ನಮ್ಮ ಅತ್ತೆಗೆ ಬೇಡಿ ಕಿತ್ಕೊಂಡೈತಂತೆ. ಅಯ್ಯೋ ನನಗಂತೂ ಎಷ್ಟು ಖುಷಿ ಆಗ್ತಿದೆ. ಮುದ್ಕಿ ನಾನು ಹೇಳಿದ್ರೆ ಕೇಳ್ತಾ ಇರಲಿಲ್ಲ. ಇಲ್ಲಿ ಹೊಂದಿಕೆ ಆಗಲ್ಲ ಅತ್ತೆ, ನಮ್ಮನೆ ಊಟ ಅದು ಇದು, ನಿನಗೆ ಆರೋಗ್ಯ ಸಮಸ್ಯೆ ಬರ್ಬೋದು, ಹೋಗು ಅಲ್ಲೇ ಇರು ನೀನೊಬ್ಳೇನೆ, ತಿಂಗಳಿಗೆ ಒಂದ್ಸಲ ಬಂದು ನಾವು ನೋಡ್ಕೊಂಬರ್ತೀವಿ ಅಂತಂದ್ರೆ ಕೇಳಲಿಲ್ಲ. ಇಲ್ಲ ನಾನು ಇಲ್ಲೇ ಇರ್ತೀನಿ ಅಂತಾನ ಇಲ್ಲೇ ಜಾಂಡ ಹೊರಿಳು. ಈಗ ನೋಡು ಸರಿಯಾಗಿ ಆಗೈತೆ. ಅಯ್ಯೋ ಅಮ್ಮ, ಅಯ್ಯೋ ಲೇ ಸರೋಜಾ, ಯಾಕೋ ನನಗೆ ಅವಾಗಲೇ ಉಂಡಾಗಿಂದನ ಬೇದಿ ಆಗ್ತೈತೆ ಕಣೆ. ಅಯ್ಯೋ ಅಮ್ಮ, ಅಯ್ಯೋ ನನ್ನ ಕೈಲಿ ಆಗ್ತಾಯಿಲ್ಲ, ಸುಸ್ತದಂಗೆ ಆಗ್ತೈತೆ ಕಣೆ. ಹೌದಾತಿ ಬೇದಿನ ಯಾಕತೆ? ಅಲ್ಲ ಯಾವಾಗಿಂದನ? ಯಾವಾಗಿಂದ ಅಂತ ಕೇಳ್ತಿಯಲ್ಲೇ, ಎದ್ದಾಗ ಅದು ಯಾತ ಕೊಟ್ಟೆಲ್ಲೇ ಉಪ್ಪಿಟ್ಟೋ ಪಪ್ಪಿಟ್ಟೋ ಅಂತನ ಅದನ್ನು ತಿಂದೆ. ಅದನ್ನು ತಿಂದು ಒಂದು ಸ್ವಲ್ಪ ಹೊತ್ತಿಗೇನೆ ಶುರುವಾಯ್ತಲ್ಲಮ್ಮ. ಆಲೇನೆ 3 ಸಲ ಹೋಗಿ ಬಂದಿದ್ದೀನಿ. ಯಪ್ಪ ನೀರು ನೋಡ್ಬೇಕಿತ್ತು ನೀನು. ಥೂ ಅತ್ತೆ, ನಾನು ಅದನ್ನೇನು ನೋಡ್ಬೇಕಿತ್ತು ಅಂತೆ. ನಾನ್ಯಾಕೆ ನೋಡೋಣ ಅಂತದೆಲ್ಲ. ಥೂ ಅಸಿಸಿ ಅಲ್ವೇ, ಆ ಥರ ಆಗ್ತೈತೆ ಅಂತ ಹೇಳಿದ್ದು ನಾನು. ನೀನು ಹೋಗಿ ಅದನ್ನ ನೋಡು ಮೂಸು ಅಂತ ಅಲ್ಲ ಹೇಳಿದ್ದು. ಏನು ಹಾಕಿದ್ದೆ ಆ ಉಪ್ಪಿಟ್ಟಿಗೆ? ಆ ಉಪ್ಪಿಟ್ಟು ತಿಂದಾಗಿಂದನ ಹಿಂಗೆ ಶುರುವಾಗೈತೆ ಕಣೆ ನನಗೆ ಬೇದಿ. ಯಾಕನ? ಉಪ್ಪಿಟ್ಟು ತಿಂದಾಗಿಂದ ಅಲ್ಲ, ಉಪ್ಪಿಟ್ಟು ನಾನು ತಿಂದೆ, ನಿಮ್ಮ ಮಗನೂ ತಿಂದ್ರು, ನನಗೇನು ಆಗಿಲ್ಲ. ನಿಮ್ಮ ಮಗುಗೇನು ಆಗಿಲ್ಲ, ನೀನು ಮಾತ್ರ ಬೇದಿ ಆಗ್ಬಿಡ್ತಾ? ಏನೋ ನಿನಗೇನು ಬೇರೆ ಮಾಡ್ಕೊಟ್ಟಿದ್ದೆ ಉಪ್ಪಿಟ್ಟ? ಎಲ್ಲರಿಗೂ ಒಂದೇ ಮಾಡಿರೋದು. ನೀನು ಯಾಕೆ ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡ್ತೀಯ? ಯಾತ ಹಾಕೊಟ್ಟಾಳೆ ಅಂತಾನೆ, ನಿನಗೆ ಈ ವಾತಾವರಣ ಒಗ್ಗಲ್ಲ ಅಂತಾನ ನಾನು ಹೇಳ್ದೆ. ಇಲ್ಲಿ ನೀರು ಪಾರ್ಕೆ ನಿನಗೆ ಯಾತನ ಕಾಯಿಲೆ ಆಗುತ್ತತ್ತೆ ಅಂತ ಅವತ್ತೇ ಹೇಳ್ದೆ. ಆದ್ರೆ ನೀನು ಕೇಳಲಿಲ್ಲ. ಅಯ್ಯೋ ನಾನು ಯಾವ ಊರಾಗ ಹೋದ್ರೂ ನನಗೆಲ್ಲನ ಹೊಂದಿಕೆ ಆಗುತ್ತೆ, ನನಗೇನು ಆಗಲ್ಲ, ಕಾಯಿಲೆ ದೊಡ್ಡ ರೋಗ ಬರಲ್ಲ ನನಗೇನು, ನಾನು ಇರ್ತೀನಿ ಅಂತ ನೀನೇ ತಾನೇ ಹೇಳಿದ್ದು. ಈಗ ನೋಡು ಅದಕ್ಕೇನೆ ನಿನಗೆ ಬೇದಿ ಶುರುವಾಗಿರೋದು. ಇಲ್ಲಿ ನೀರು ಉಪ್ಪು ನೀರತ್ತೆ, ನಾವೆಲ್ಲನ ಇಲ್ಲಿಗೆ ಅಲ್ಲೇ ಅಡ್ಜಸ್ಟ್ ಆಗ್ಬಿಟ್ಟಿದೀವಿ. ಆದ್ರೆ ನಿನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ಅದಕ್ಕೆ ನಿನಗೆ ಬೇದಿ ಶುರುವಾಗಿರೋದು. ಹಂಗ ಇಲ್ಲ ಕಣೆ, ಈಸ್ ದಿನ ನಾನು ಬಂದಾಲೆ ಎಷ್ಟು ದಿನ ಆಯ್ತು, 1 ತಿಂಗಳು ಮ್ಯಾಲೇನೆ ಆಯ್ತು. ಈಸ್ ದಿನ ಆಗದೆ ಇರೋ ಬೇದಿ ಇವತ್ತೇ ಆಗ್ತೈತೆ ಅಂದ್ರೆ ಏನೇ ಕಾರಣ? ಮತ್ತೆ ಈಸ್ ದಿನ ಗನವಾಗಿ ನೀರು ಕುಡ್ದಿಲ್ವೇ, ಉಂಡಿಲ್ವೇ ನೀನು ಮಾಡಿದ್ದ ಅಡುಗೆನ? ಈಸ್ ದಿನ ಏನೂ ಆಗಿರಲಿಲ್ಲ, ಇವತ್ತಾಗಬೇಕಂದ್ರೆ ಏನು ಕಾರಣ? ಅಮ್ಮ ಏನಾತಮ್ಮ? ನಿಮ್ಮ ಅಮ್ಮಗೆ ಇಲ್ಲಿನ ವಾತಾವರಣ ಇಡ್ಸಿಲ್ಲ, ಇಲ್ಲಿ ನೀರು ಒಗ್ಗಿಲ್ಲ, ಅದಕ್ಕೆ ಎದ್ದಾಗಿಂದನ ಬೇದಿಗೆ ಹೋಗ್ತೈತೆ. ಆಳೆ 3-4 ಸಲ ಹೋಗೈತಂತೆ, ಸುಸ್ತಾಗುತ್ತೆ ಎಂಬತ್ತೆ. ಹೌದೇನಮ್ಮ, ಬೇದಿನ ಯಾವಾಗಿಂದ? ಅಲ್ಲ ಚೆನ್ನಾಗಿದೆ ತಾನೆ? ಅಲ್ಲ ಬಂದಾಗಿಂದ ನಿನ್ನೆವರೆಗೂ ಚೆನ್ನಾಗಿದೆ, ಇವತ್ತು ಯಾಕೆ ಈ ಥರ ಬೇದಿ? ಏನು ತಿಂದೆ ಅಂತದ್ದು ಬೇದಿ ಆಗೋಂಥದ್ದು? ಏನು ತಿಂದಮ್ಮ? ಏನೂ ತಿಂದಿಲ್ಲ ಕಣೋ, ನಿನ್ನ ಹೆಂಡತಿ ಮಾಡಿರೋ ಉಪ್ಪಿಟ್ಟು ತಿಂದೆ ಅಷ್ಟೇ. ಎದ್ದಾಗ ನಿನ್ನ ಜೊತೆಗೆ ನಾನು ತಿನ್ನಲ್ಲ. ಅದೇ ಉಪ್ಪಿಟ್ಟು ತಿಂದಮೇಲೆ ನನಗೆ ಈ ಥರ ಬೇದಿ ಶುರುವಾಗಿರೋದು. ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ. ಉಪ್ಪಿಟ್ಟು ತಿಂದ್ಮೇಲಲ್ಲ, ಉಪ್ಪಿಟ್ಟು ತಿಂದ್ಮೇಲೆ ಬೇದಿ ಶುರುವಾಗಿದ್ರೆ ನಿನ್ನ ಮಗನಿಗೂ ಶುರುವಾಗಬೇಕಿತ್ತು ತಾನೆ. ನೀನು ನಿಮ್ಮ ಮಗನು ಇಬ್ರು ಜೊತೆಗೆ ಕುತ್ಕೊಂಡು ತಿಂದ್ರಿ ತಾನೆ. ಹೇಳ್ರಿ ನೀವೇನೆ ಹೇಳಿ ನಿಮ್ಮ ಅಮ್ಮಗೆ ನನ್ನ ಮೇಲೆ ಅನುಮಾನ ಏನೋ? ನಿಮ್ಮ ಅಮ್ಮಗೇನು ಬೇರೆ ಸ್ಪೆಷಲ್ ಆಗಿ ಏನಾದರೂ ಮಾಡ್ಕೊಟ್ಟಿದ್ದೇನೋ ಅಮ್ಮಗೆ ಮಾತಾಡ್ತಾ ಇತ್ತು ನಿಮ್ಮ ಅಮ್ಮಯ್ಯ. ನಿಮ್ಮ ಅಮ್ಮಗೆ ನಮ್ಮೂರಿನ ವಾತಾವರಣ ಇಡ್ಸಲ್ಲ, ಇಲ್ಲಿ ಉಪ್ಪು ನೀರು ಅದು ನಿಧಾನಕ್ಕೆ ಹೊಟ್ಟೆಲೆಲ್ಲನ ಅವು ಇವು ಕೀಟಾಣು ಆಗಿ ಇವಾಗ ಬೇದಿ ಶುರುವಾಗೈತೆ ಅಷ್ಟೇನೆ. ಅದು ಒಂದೇ ಸಲ ಗೊತ್ತಾಗಲ್ಲ. ನಮ್ಮೂರಾಗೆ ಹಂಗೇನೆ ಒಂದ್ ಸ್ವಲ್ಪ ಉಪ್ಪು ನೀರು ಬೇಕಂದ್ರೆ ನಮ್ಮ ಅಮ್ಮನೇ ಕೇಳೋಗು. ಹೌದಮ್ಮ, ಸರೋಜ ಹೇಳ್ತಾ ಇರೋದು ಸರಿಯಾಗೈತೆ. ಅಲ್ಲ ನಿನಗೆ ಬೇದಿ ಆಗೈತೆ ಅಂದರೆ ನನಗೂ ಆಗಬೇಕಿತ್ತು ತಾನೇ, ಉಪ್ಪಿಟ್ಟು ತಿಂದಿರೋದಕ್ಕೆ ಆಗುತ್ತೆ ಅಂದರೆ. ನಾನು ಅದೇ ಉಪ್ಪಿಟ್ಟು ತಾನೇ ತಿಂದಿದ್ದು. ಹಂಗಂತಾನ ಸರಿಯಾಗಿ ನಿಮ್ಮ ಅಮ್ಮಗೆ ಅರ್ಥವಾಗಿ ಹೇಳ್ರಿ. ನಿಮ್ಮ ಅಮ್ಮಗೆ ನನ್ನ ಮೇಲೆ ಅನುಮಾನ. ಏನೋ ನಮ್ಮ ಅತ್ತೆ ಬಂದೈತಲ್ಲ ಅಂತ ನಾನು ಫಸ್ಟ್ಗೇನೆ ನನಗೆ ಯಾಕೋನ ಹಂಗನ್ನಿಸ್ತು. ಅತ್ತೆ ಯಾಕೆ ಬಂತಪ್ಪ ಇಲ್ಲಿಗೆ, ನಾವು ಇಲ್ಲಿ ಹೆಂಗೋ ಆರಾಮಾಗಿದ್ವಿ ಅಂತ ಅನ್ನಿಸ್ತು. ಆಮೇಲೆ ಬಿಡು, ಇವರು ನಾನು ನೋಡ್ಕೋಬೇಕು ಆಗಿರೋರು ಅಲ್ಲಿದ್ದಾಗ ನೋಡ್ಕೋಬೇಕು, ಇಲ್ಲಿಗೆ ಬಂದಿದ್ದಾರೆ, ಈಗಲಾದ್ರೂ ನಾವು ಚೆನ್ನಾಗಿ ನೋಡ್ಕೊಂತಾ ಇದ್ದೀನಿ. ಆದರೆ ನಿಮ್ಮ ಅಮ್ಮಗೆ ನನ್ನ ಮೇಲೆ ಯಾವಾಗಲೂ ಅನುಮಾನನೇ. ನನ್ನ ನಂಬೋದೇ ಇಲ್ಲ ಯಾವುದಕ್ಕೂ. ಯೋ ಸರೋಜಾ, ಈಗ ಏನಂತೆ ಬಿಡು. ಅಯ್ಯೋ ಯಾಕೋ ಬೇದಿ ಶುರು ಆಯಿತು ಕಣೋ, ನಾನು ಹೋಗಿ ಬರ್ತೀನಿ ಅತ್ಲಾಗೆ. ಅಪ್ಪ ಬೇದಿನ ಸರಿ, ನಡಿ. ಯೋ ಇದೇನಾಯ್ತಪ್ಪ ನಮ್ಮಮ್ಮಗೆ ಇದಕ್ಕಿದಂಗೆ ಬೇದಿ? ಇದು ಯಾವುದರಿಂದ ಆಗಿರೋದು? ಅದರಿಂದ ಆತ ಏನು ಸುಡ್ಗಾಡು? ಹೋಗಿ ಒಂದು ಮಾತ್ರೆ ಗೀತ್ರೆ ಏನಾದ್ರೂ ತಂದು ಕೊಡ್ರಿ, ಬೇದಿ ಮಾತ್ರೇನ ನುಂಗ್ಲಿ. ಆಮೇಲೆ ಬೇದಿ ಸ್ಯಾನೆ ಆಗ ತಂದು ಕೊಟ್ಟಿರ, ಬೇದಿ ನಿಲ್ಲ ಅಂತ ತಂದು ಕೊಡ್ರಿ. ಆಮೇಲೆ ಅದಕ್ಕೂ ನಾನೇ ಕಾರಣ ಆಗ್ಬಿಡ್ತೀನಿ. ಇವಳೆ ಹೇಳಿದ್ದು ಹಂಗೆ ಹಿಂಗೆ ಅಂತಾನೆ ಬಂದ್ಬಿಡ್ತಾಳೆ ನಿಮ್ಮಮ್ಮಯ್ಯ. ಬಿಡೆ, ಅದು ಯಾಕೆ ಹಂಗೆ ಆಡ್ತಾ ಇದೆಯಾ? ಈಗೇನು ಅವಮ್ಮ ಏನು ನಿನ್ನ ಮೇಲೆ ಏನಾದ್ರೂ ಹೇಳ್ತಾ? ಏನೋ ಹಂಗೆ ಸಣ್ಣದಾಗಿ ಉಪ್ಪಿಟ್ಟು ತಿಂದ ಮೇಲಿಂದ ಬೇದಿ ಶುರುವಾಗೈತಲ್ಲ, ಅದಕ್ಕೆ ಹಂಗೆ ಅನ್ಸೈತೆ ಅಷ್ಟೇನೆ. ಅವಮ್ಮಗೆ ಗೊತ್ತಿಲ್ಲ ಏನಾಗಿದೆ ಅಂತಾನ. ಹೋಗ್ರಿ, ಎಲ್ಲದಕ್ಕೂ ನಾನೊಬ್ಳು ಇದ್ದೀನಿ ಅಲ್ಲ. ನಮ್ಮಪ್ಪ ಇರ ಮನೆ ಇದು,
ನಮ್ಮ ಅಪ್ಪ ಮನೆ ಅಂದ್ರೆ ನಮ್ಮ ಮನೆಗೆ ಬಂದು ನನ್ನ ಮೇಲೆ ಜೋರ್ ಮಾಡ್ತಾಳೆ ಈ ಮುತ್ಕಿ. ಅದಕ್ಕೆ ಮತ್ತೀಗ ಬೇದಿ ಶುರುವಾಗಿರೋದು. ಹಂಗೆ ಬೇದಿ ಆಗಿ 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 ಮೈಯಾಗೆ ಒಂದೀಟನು ಶಕ್ತಿ ಇಲ್ದಂಗೆ ಹಂಗೆ ನಿಗ್ರಕೊಂಡ್ಬಿಡ್ಬೇಕು. ನನಗವಾಗ ಎಷ್ಟೋ ನೆಮ್ಮದಿ ಆಗುತ್ತೆ. ಸರೋಜಾ ಸರೋಜಾ, ನೀನಾ? ಏನಮ್ಮ? ಯಾಕೆ ನಿಮ್ಮ ಅತ್ತೆ ಹಂಗೆ ಓಡೋಗ್ತಾ ಇದ್ದಾಳೆ? ಅವಾಗಿಂದ ನೋಡ್ತಲೇ ಇದ್ದೀನಿ, ತಿಪ್ಪೆಗುಂಡಕ್ಕೆ 2-3 ಸಲ ಓಡಾಡ್ತಾ ಇದ್ದಾಳೆ. ಯಾಕೆ ಅವಳಿಗೆ ಬೇದಿ ಆಗ್ತಿತ್ತೋ ಹೆಂಗೆ? ಹೌದಮ್ಮ, ಆ ಮುತ್ತಿಗೆ ಬೆಳಗ್ಗೆಯಿಂದ ಬೇದಿ ಶುರುವಾಗೈತೆ. ಹೌದೇನಿ? ಏನೇ ಇದು? ಏನಾಯ್ತು? ಏನ್ ತಿನ್ಲು ಮುತ್ಕಿ ಅಂತದ್ದ? ತಿನ್ಬಾರ್ದೆ ತಾನ ತಿನ್ಲೋ ಏನ್ ತಂಗ್ಳದಿದ್ದೆ ಕೊಟ್ಟಿದ್ದ? ಅಯ್ಯೋ ನನಗೆ ಗೊತ್ತಿಲ್ಲಮ್ಮ, ಅದು ಹೆಂಗಾಯ್ತೋ ಏನೋ, ಒಟ್ಟಿನಲ್ಲಿ ಬೇದಿ ಶುರುವಾಗೈತೆ. ನಾನು ಅದಕ್ಕೆ ಈ ಊರಿನ ನೀರು ಸರಿ ಇಲ್ಲ, ಇವು ಉಪ್ಪು ನೀರು, ನೀನು ಅಲ್ಲಿ ಸಿಹಿ ನೀರು ಕುಡ್ಕೊಂಡಿದ್ದವಳು ಇಲ್ಲಿ ಬಂದ್ಮೇಲೆ ನಿನಗೆ ಅವ್ನು ನೀರು ಇಡಿಸ್ತಲೇನೆ ಬೇದಿ ಶುರುವಾಗೈತೆ ಅಂತ ನಾ ಹೇಳಿದ್ದೀನಿ. ಬಂದಾಗ ಕೇಳಿದ್ರೆ ನೀನು ಹಂಗೆ ಹೇಳು. ಇದನ್ನ ನಿಜ ಅನ್ಕೊಂಡು ಮುದುಕಿ ನಮ್ಮೂರು ಬಿಟ್ಟು ಹೋಗ್ಬೇಕು ಸೀದಾ ಅಲ್ಲಿಗೆ ಅವ್ರೂರಿಗೆ. ಓ ಹಂಗ, ಸರಿ ಸರಿ ಆಯ್ತು ಬಿಡು. ಇಷ್ಟು ಹೇಳಿದೆಯಲ್ಲ, ನಾನು ನಾ ಹೇಳೋ ವಿಷಯ ಕೇಳಿ ಮುದುಕಿ ಇವತ್ತೇ ಓಡೋಗ್ಬಿಡ್ಬೇಕು, ಹಂಗೆ ಹೇಳ್ತೀನಿ. ಅಮ್ಮ ಅಪ್ಪ, ಅಯ್ಯೋ ಇದ್ಯಾಕಕ್ಕ ಹಿಂಗೆ ಮುಳುಗ್ತಾ ಇದ್ರಿ ಅಮ್ಮ ಅಪ್ಪ ಅಂತನ? ಯಾಕೆ ಬೀದಿ ಆಗ್ತೈತಂತ ಎದ್ದಾಗಿಂದನ? ಅಯ್ಯೋ ದೇವ್ರಿ, ಅಲ್ಲ ಏನ್ ತಿಂದಿದ್ರಿ ನೀವು? ಏನು ತಿಂದಿಲ್ಲ ಕಣೆ ಹೇ ಪುಟ್ಟಮ್ಮ, ನಾನೇನು ತಿಂದಿಲ್ಲ. ಅದು ನಿನ್ನ ಮಗಳು ಉಪ್ಪಿಟ್ಟು ಅಂತ ಕೊಟ್ಲು, ಆ ಉಪ್ಪಿಟ್ಟು ತಿಂದ್ಮೇಲೆ ಹಿಂಗಾಗಿರೋದು. ಸುಮ್ನಿರು ನೀ. ಅಲ್ಲ ನನ್ನ ಮಗಳು ಉಪ್ಪಿಟ್ಟು ಕೊಟ್ಟಿರೋದು ತಿಂದ ಹಿಂಗಾಗೈತೆ ಅಂದ್ರೆ ಅವಳಿಗೂ ಆಗ್ಬೇಕಾಯ್ತು. ಅವಳು ಅದೇ ಉಪ್ಪಿಟ್ಟು ತಿಂದಿರ್ತಾನೆ, ಅಳಿ ಅಂದ್ರು ಅದೇ ಉಪ್ಪಿಟ್ಟು ತಿಂದಿರ್ತಾನೆ. ನೀನು ಒಬ್ಳಿಗೆ ಹಿಂಗೆ ಆಗ್ಬೇಕಂದ್ರೆ ಅದು ನಮ್ಮೂರಿನ ನೀರಿನ ಪ್ರಭಾವ. ನಿಮ್ಮೂರಾಗೆ ಸಿಹಿ ನೀರು ಕುಡ್ಕೊಂಡಿದ್ದೆ, ಇಲ್ಲಿ ಒಂದಿಟ್ಟು ಉಪ್ಪು, ನಿನಗೆ ಗೊತ್ತು ತಾನೆ ಉಪ್ಪು ನೀರು ಅಂತಾನ. ಅದು ನಿನ್ನ ದೇಹಕ್ಕೆ ಒಗ್ಗಿಲ್ಲ, ಅದಕ್ಕೆ ಪಾಪ ಬೇದಿ ಶುರುವಾಗೈತೆ. ಅಯ್ಯೋ ಆದ್ರೆ ಅಳಿಯಂದ್ರಿಗೆ ಹೋಗ್ತು, ಅದಕ್ಕೆ ಅವರು ಚೆನ್ನಾಗಿದ್ದಾರೆ. ಈಗ ಏನ್ ಮಾಡೋದಕ್ಕ? ಅಯ್ಯೋ ಆರೋಗ್ಯನೇ ಮುಖ್ಯ ಅಲ್ವಾ? ಮೊದ್ಲು ನೀನು ಚೆನ್ನಾಗಾಗತ್ತಕ್ಕನ ನಿಮ್ಮ ಊರಿಗೆ ಹೋಗು. ನೀನು ಅಲ್ಲೇ ಚೆನ್ನಾಗಿರ್ತೀಯ, ಅಲ್ಲೇ ಇರು. ನೀರಿಗೆಲ್ಲ ಹಂಗಾಗುತ್ತೆ ಅಂತನ ಯಾರು ಹೇಳಿದ್ದ? ನಾನು ಇದುವರೆಗೂ ಕೇಳಿಲ್ಲಮ್ಮ. ನೀವಿಬ್ರು ಹೇಳ್ತಾ ಇದ್ದೀರಾ ನೀರಿಗೆ ಅಂತನ. ನನಗೆ ಯಾಕೋನ ಅದಕ್ಕೆ ಅಂತ ಅನ್ನಿಸ್ತಿಲ್ಲ, ಬೇರೆ ಏನೋ ಕಾರಣ ಇರಬೇಕು ಅಮ್ಮ. ನಾ ಹೇಳಿದ್ರು ನಮ್ಮ ಅತ್ತೆ ಅರ್ಥನೇ ಮಾಡ್ಕೊಂತ ಇಲ್ಲ. ಹಿಂಗೆ ಬೇದಿ ಆಗಿ ಆಗಿ ನಾಳೆ ದಿನ ಹೆಚ್ಚು ಕಮ್ಮಿ ಆಗಿ ನಿಗ್ರಕೊಂಡ್ಬಿಟ್ರೆ ಆಮೇಲೆ ನನ್ನ ಮೇಲೆ ಅನುಮಾನ ಪಡಲ್ವಾ ಎಲ್ಲಾನ? ಅಯ್ಯೋ ಇವಳು ಅತ್ತೆ ನೋಡ್ಕೊಂಬ್ಲಾರ್ದೇನೆ ಏನೋ ಮಾಡ್ಬಿಟ್ಟೇಳಿ ಅಂತಾನ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅತ್ತೆ, ಈಗಲೇ ನಿಮ್ಮ ಊರಿಗೆ ಹೊರಟೋಗ್ಬಿಡಿ. ಇವಾಗ ಅಲ್ಲೋಗಿ ನಾನೊಬ್ಳೆ ಏನಮ್ಮ ಮಾಡ್ಲಿ? ಅಲ್ಲಿ ಯಾರು ಇಲ್ಲ. ಯಾಕಿಲ್ಲ? ನಿಮ್ ದೊಡ್ಡ ಮಗ ದೊಡ್ಡ ಸೊಸೆ ಇಲ್ವೇ? ಹೋಗಲ್ಲಿರು. ಇಲ್ಲ ಕಣೆ ಇಲ್ಲ, ಅವನು ಕುಡ್ದು ಗಲಾಟೆ ಮಾಡ್ತಾನೆ, ಹೆಂಡತಿ ಮೇಲೆ ಗಲಾಟೆ ಮಾಡ್ತಾನೆ. ಕುಡ್ದಿಂಗೆ ಅಂದಾಗೆ ನನ್ನೇ ಹಿಡ್ಕೊಂಡು ಹೋಯ್ತಾನೆ. ನೀನು ಹೋಗು, ಅವನ್ ತಕ್ಕ ಹೋಗು ಅಂತಾನ ಅವನೇ ಮನೆಯಿಂದ ಆಚೆಗೆ ಹಾಕಿದ್ದು. ಈಗ ತಿರ್ಗಾಲ್ಗೆ ಹೋದ್ರೆ ಬೇಡಮ್ಮ ಸವಾಸ. ಅದಕ್ಕೆ ಏನಾನ ಆಗ್ಲಿ ಹೇಳು, ಏನಾನ ಪಾಠ ಆಗ್ಲಿ, ಇಲ್ಲೇ ಇರ್ತೀನಿ ಬಿಡು. ಇನ್ನ ಸ್ವಲ್ಪ ದಿನ ಹೋದ್ರೆ ನಾನು ಈ ಊರ ನೀರಿಗೆ ಹೊಂದ್ಕೊಂತೀನಿ. ಅಮ್ಮ ಬೇದಿಯಾಗಿ ಸಾಯಂಗಾದ್ರೂ ನೋಡ್ದ ಊರು ಬಿಟ್ಟೆ ಹೋಗಲ್ಲ ಅಂತಾಳೆ. ಏನು ಮಾಡಲಿ ಇವಳಿಗೆ? ಅಯ್ಯೋ ಅಕ್ಕ, ಅಲ್ಲ ನಿನಗೆ ಜೀವಕ್ಕಿನ್ನ ಈ ಊರಾಗಿರೋದು ಹೆಚ್ಚೆ. ನೀನೇನು ದುಡಿಬೇಡ, ನಿನಗೆ ನಿಮ್ಮ ಮಗನೇನೆ ಬೆಳಕಾಳು ಅಕ್ಕಿ ರಾಗಿ ಎಲ್ಲ ತಂದ್ಕೊಡ್ತಾನೆ, ನೀನು ಮಾಡ್ಕೊಂಡು ಉಣ್ಕೊಂಡು ಅಲ್ಲೇ ಇರು. ಇಲ್ಲಿ ಸುಮ್ಮನೆ ಯಾಕೆ? ನಿನ್ಗಿನ್ನೂ ಏನೋ ವಯಸ್ಸೈತೆ, ಕೈಕಾಲು ದಿಂಬ್ಗೈದಾವೆ, ಓಡಾಡ್ಕೊಂಡಿದೀಯಾ? ನೀನೇ ನೆಲಕ್ಕೆ ಬಿದ್ದಿದೀಯ? ತಿರ ಯಾರನ್ನ ಬೇಕಪ್ಪ ಒಬ್ರು ನೋಡ್ಕೊಂಬಕ್ಕೆ ಅಮ್ಮಕ್ಕೆ. ಹಂಗಿದ್ದಿದ್ರೆ ಬಿಡಪ್ಪ, ಯಾರು ನೋಡ್ಕೊಂತಾರೆ, ಇಲ್ಲೇ ಇರು ಅಂತ ಹೇಳ್ಬೋದಾಗಿತ್ತು. ನೀನು ಮೊದಲು ನಿನ್ನ ಜೀವ ಉಳಿಸ್ಕ, ನೀನು ಊರಿಗೆ ಹೋಗು. ಅಯ್ಯೋ ನನ್ನ ಕೈಲಿ ಆಗಲ್ಲ ಕಣೆ ಪುಟ್ಟಮ್ಮ, ನಾನಂತೂ ಊರಿಗೆ ಹೋಗಲ್ಲ, ಇಲ್ಲೇ ಇರ್ತೀನಿ ಬಿಡು. ಅಲ್ಲಿ ಆಮೇಲೆ ಏನಾದರೂ ಒಬ್ಬಳೇ ಇರ್ತೀನಿ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಗತಿ? ನನ್ನ ಮಗ ಮಹೇಶ ನನ್ನ ಚೆನ್ನಾಗಿ ನೋಡ್ಕೊಂತಾನೆ, ಅವನಿಗೆ ಕುಡಿಯೋ ಅಭ್ಯಾಸ ಇಲ್ಲ, ಯಾತೂ ಇಲ್ಲ. ಅವನಾದರೆ ನಾನು ಚೆನ್ನಾಗಿ ನೋಡ್ಕೊಂತಾನೆ. ಅಲ್ಲಿ ನನ್ನ ಮಗ ಅಯ್ಯೋ ಬೇಡ, ಕುಡ್ದು ಬರೀ ತೂರಾಡೋದೇ ಆಗುತ್ತೆ ಅವನು. ನಾನು ನೋಡ್ಕೊಂತಾನೆ ಅಲ್ಲೋದ್ರೆ. ಇಲ್ಲ ಇಲ್ಲ ಇಲ್ಲೇ ಇರ್ತೀನಿ. ನಾವಿಷ್ಟು ಹೇಳಿದ್ರು ನೀನು ಇಲ್ಲೇ ಇರ್ತೀನಿ ಅಂದರೆ ನಾವಿನ್ನೇನು ಮಾಡೋಕ್ಕಾಗುತ್ತೆ? ನಿನ್ನ ಕರ್ಮ ಅನ್ಭವಿಸು. ಬಾರಿ ಸರೋಜ. ಅದೇ ಅಮ್ಮ, ನಾವು ಒಳ್ಳೆದಕ್ಕೆ ಹೇಳಿದ್ರೆ ಇವತ್ತೇ ಕೇಳಂಗೆ ಇಲ್ಲ. ನಡಿಯಮ್ಮ ಹೋಗೋಣ. ಎಲ್ಲಿಗೆ ಹೋಗ್ತೀರೇ? ಎಲ್ಲಿಗೆ ಹೋಗ್ತೀರಾ? ಎಲ್ಲಿಗೆ ಹೋಗ್ತೀರಾ ಅಂದರೆ ಇಲ್ಲೇ ಎಲ್ಲಾನು ಹೋಗೋದು ಬೇಡ್ರಿ. ನಾವು ನಿರ್ಗಡಿಕೆ ಪರಗಡಿಕೆ ಎಲ್ಗನ ನೀನಂತೂ ಸುಮ್ಮನೆ ಕುಕ್ಕೊಂಡಿರು. ನಡಿಯಮ್ಮ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.